ದುಬಾರಿ ನಾಟಿ ಮಾಡಿದ ಭತ್ತ ಇದೀಗ ಕಟಾವಿಗೆ ಬಂದಿದ್ದು ಆನೆ ಹಾವಳಿಗೆ ಹೆದರಿ ಬೆಳೆಯನ್ನು ಉಳಿಸಿಕೊಳ್ಳಲು ಏಕಕಾಲಕ್ಕೆ ರೈತರು ಕೊಯ್ಲು ಮಾಡಲು ಮುಂದಾಗಿರುವ ಪರಿಣಾಮ ಕಟಾವು ಯಂತ್ರಕ್ಕೆ ಭಾರಿ ಬೇಡಿಕೆ ಬಂದಿದೆ. ಬೇಲೂರು ತಾಲೂಕಿನ ಬಿಕ್ಕೋಡು 1010 ಹಾಗೂ ಅರೇಳಿ ಹೋಬಳಿ ವ್ಯಾಪ್ತಿಯಲ್ಲಿ 1117 ಹೆಕ್ಟೇರ್ನಲ್ಲಿ ಭತ್ತವನ್ನು ಹೇರಳ ಪ್ರಮಾಣದಲ್ಲಿ ಬೆಳೆಯಲಾಗಿದೆ. ಡಿಸೆಂಬರ್ ಹಾಗೂ ಜನವರಿ ತಿಂಗಳು ಕಟಾವು ಮಾಡಲು ಸೂಕ್ತ ಸಮಯವಾಗಿದ್ದರಿಂದ ರೈತಾಪಿ ವರ್ಗ ಕೊಯ್ಲು ಮಾಡಲು ಪೂರ್ವ ತಯಾರಿ ಮಾಡಿಕೊಂಡಿದೆ. ಅತಿ ಹೆಚ್ಚು ಆನೆ ಹಾವಳಿಯಿಂದ ಅರಳಿ ಹಾಗೂ ಬಿಕ್ಕೋಡು ಹೋಬಳಿ ವ್ಯಾಪ್ತಿ ಪ್ರದೇಶಗಳು ನಲುಗಿ ಹೋಗಿದ್ದು, ನಿತ್ಯ ರೈತರು ಬೆಳೆಯನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡಬೇಕಾದ ಸ್ಥಿತಿ ಬಂದೊದಗಿದೆ. ಅರಳಿ ಹೋಬಳಿಯ ಹೆಗಡೆಹಳ್ಳಿಯ ಸರ್ವೆ ನಂಬರ್ 10ರಲ್ಲಿ ಹುಲಸಾಗಿ ಬೆಳೆದಿದ್ದ ಭತ್ತವನ್ನು ಕಟಾವು ಮಾಡುತ್ತಿದ್ದ ವೇಳೆ ಭತ್ತ ತಿನ್ನಲು ಆಟತ್ತಾಗಿ ಗದ್ದೆಗೆ ನುಗ್ಗಿದ ಒಂಟಿ ಕಾಡಾನೆ ಗೀಳಿಟ್ಟ ಪರಿಣಾಮ ಬೆಚ್ಚಿಬಿದ್ದ ರೈತರು ಕೊಯ್ಲು ಕಾರ್ಯವನ್ನು ಮುಟುಕುಗೊಳಿಸಿ ಪರಾರಿಯಾಗುವ ವೇಳೆ ಕೈ ಕಾಲಿಗೆ ಪೆಟ್ಟು ಮಾಡಿಕೊಂಡ ಘಟನೆ ನಡೆದು, ಅಲ್ಪ ಸ್ವಲ್ಪ ಕಟಾವು ಮಾಡಿದ ಭತ್ತದ ಪೈರನ್ನು ಆನೆಯು ಚಲಾಪಿಲ್ಲಿ ಮಾಡಿತ್ತು. ಕಷ್ಟಪಟ್ಟು ಬೆಳೆದ ಬೆಳೆ ಇನ್ನೇನು ಕೈಗೆ ಬಂದಿತ್ತು ಎನ್ನುವಷ್ಟರಲ್ಲಿ ಕಾಡಾನೆಗಳ ಹಿಂಡು ಗದ್ದೆಗಳಿಗೆ ನುಗ್ಗುತ್ತಿರುವುದರಿಂದ ರೈತರು ಜರ್ಜರಿತರಾಗಿದ್ದಾರೆ. ಮುಂಗಾರಿನ ಆರಂಭದಲ್ಲಿ ನಾಟಿ ಮಾಡಿದ ಭತ್ತ ಒಣಗಿ ನಿಂತು ಕಟಾವಿಗೆ ಬಂದಿದೆ. ಆದರೆ ತಡವಾಗಿ ನಾಟಿ ಮಾಡಿದ ಭತ್ತದ ಪೈರು ಹಸಿರಾಗಿ ಇದ್ದರೂ ಸಹ ಬೆಳೆಯನ್ನು ರಕ್ಷಿಸಿಕೊಳ್ಳಲು ನಾ ಮುಂದು ತಾ ಮುಂದು ಎಂಬಂತೆ ಕೊಯ್ಲು ಮಾಡುತ್ತಿದ್ದಾರೆ ಎಂದರು. ಆನೆ ಸಮಸ್ಯೆಯಿಂದ ಬೇಸತ್ತಿರುವ ರೈತರು ಸಾಮೂಹಿಕವಾಗಿ ಕಟಾವು ಮಾಡಲು ಮುಂದಾಗುತ್ತಿರುವುದರಿಂದ ಕಡಿಮೆ ಸಮಯದಲ್ಲಿ ಕೊಯ್ಲು ಮಾಡಲು ಯಂತ್ರದ ಮೊರೆ ಹೋಗುತ್ತಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೃಷಿ ಯಂತ್ರಧಾರೆ ಮೂಲಕ ಕಟಾವು ಯಂತ್ರವನ್ನು ರಿಯಾಯಿತಿ ದರದಲ್ಲಿ ರೈತರಿಗೆ ಬಾಡಿಗೆ ರೂಪದಲ್ಲಿ ನೀಡುತ್ತಿದೆ. ಕಳೆದ ಸಾಲಿಗೆ ಹೋಲಿಸಿಕೊಂಡರೆ ಈ ಬಾರಿ ಬಾಡಿಗೆ ದರ ತುಸು ಹೆಚ್ಚಾಗಿದೆ. ದುಬಾರಿ ಬಾಡಿಗೆ ನೀಡಿಕೆಯಾದರೂ ಸರಿ ಅಷ್ಟು ಬೇಗ ಗದ್ದೆಯಲ್ಲಿರುವ ಭತ್ತವನ್ನು ಮನೆಗೆ ಒಯ್ಯಲು ರೈತರು ಬಿಕ್ಕೋಡು ಭಾಗದಲ್ಲಿ ಹರಿಕೇನ್ ಹಾರ್ವೆಸ್ಟರ್ ಎಂಬ ದೊಡ್ಡ ಯಂತ್ರಗಳನ್ನು ಬಾಡಿಗೆ ಪಡೆಯಲು ಮಧ್ಯವರ್ತಿಗಳಿಗೆ ದುಬಾಲು ಬೀಳುತ್ತಿದ್ದಾರೆ. ಕೊಯ್ಲಿಗೆ ಬಂದಿರುವ ಭತ್ತದ ಗದ್ದೆಯನ್ನು ಕಾಡಾನೆಗಳು ತುಳಿದು ನಾಶಪಡಿಸಿದೆ. ಉಳಿದ ಪೈರು ಮಕಡೆ ಮಲಗಿದೆ. ಹಾಗಾಗಿ ಯಂತ್ರ ಕಟಾವು ಮಾಡಲು ಅಸಾಧ್ಯವಾಗುತ್ತಿರುವುದರಿಂದ ಹೆಚ್ಚಿನ ಕೂಲಿ ನೀಡಿ ಕಾರ್ಮಿಕರ ಬಳಿ ಕಟಾವು ಮಾಡಿಸಬೇಕು. ಈ ವೇಳೆ ಕಾರ್ಮಿಕರ ಜೀವವನ್ನು ಉಳಿಸಲು ಕಟಾವು ಮಾಡುವ ವೇಳೆ ಅರಣ್ಯ ಇಲಾಖೆ ಸೂಕ್ತ ಭದ್ರತೆ ಒದಗಿಸಬೇಕು ಎಂಬುದು ರೈತರ ಆಗ್ರಹವಾಗಿದೆ. ಆನೆ ಎಲ್ಲಿದೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಈಗ ಇಲ್ಲಿ ಬಂದಿದೆ, ಮಧ್ಯಾಹ್ನ ಬಂದು ಇದನ್ನೆಲ್ಲ ಬೆರೆಸಾಡಿ ತೊಂದರೆ ಕೊಟ್ಟಿದೆ. ಈ ಮಾಹಿತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೂ ಗೊತ್ತಿಲ್ಲ, ಆನೆ ಎಲ್ಲಿದೆ ಅಂತಲೂ ಜನಗಳಿಗೂ ಗೊತ್ತಿಲ್ಲ. ಹಾಗಾಗಿ ದಯಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆನೆಗಳನ್ನ ಸ್ಥಳಾಂತರ ಮಾಡಿ, ಇಲ್ಲ ಇರೋ ಎಲ್ಲ ಆನೆಗಳಿಗೂ ಒಂದು ರೇಡಿಯೋ ಕಲರ್ ಹಾಕ್ಬಿಡಿ. ಆ ಆನೆ ಎಲ್ಲಿದೆ ಏನೇನು ಅನ್ನೋದು ಸರಿಯಾದ ಮಾಹಿತಿ ತಿಳಿದಿದೆ. ಅವಾಗ ರೈತರು ಬೆಳೆನೂ ಉಳಿಸ್ಕೊಳಕ್ಕೆ ಒಂದು ಅನುಕೂಲ ಆಗುತ್ತೆ. ಅವರು ಅವ್ರ ಜೀವನ ಉಳಿಸ್ಕೊಳಕ್ಕೆ ಸಹಕಾರ ಆಗುತ್ತೆ. ಇಲ್ಲಿ ಸರ್ ಏನು ಮೇಜರ್ ರೇಟ್ ಆಗಿದೆ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗ್ತೀವಿ. ಈಗೇನೋ ಹಾಸ್ಪಿಟ್ಲ್ ಕರ್ಕೋತೀರಾ, ಈಗೇನೋ ನೀವು ಇದ್ದೀರಿ. ಸಂಜೆಯನ್ನು ರಾತ್ರಿ ಏನು ಬೆಳಿಗ್ಗೆ ಏನು ಇದನ್ನು ನಾವು ತಗೊಂಡೋಗಿ ಮನೆ ಹೋಗಿ ಇದನ್ನು ತೆಗಿಯೋದು ಹೇಗೆ, ಇದಕ್ಕೆ ಏನು ಮಾಡ್ತೀರಾ? ಏನು ಮಾಡ್ತೀವಿ ಅಂದ್ರೆ ಅಣ್ಣ, ಸಂಜೆ ಬಂದಾಗ ನೀವು ಒಂದು ಕಂಪ್ಲೇಂಟ್ ಹಾಕಿ ಕಂಟ್ರೋಲ್ ರೂಮ್ ನಂಬರ್ ತೊಗೊಳ್ಳಿ, ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ, ಏನಾರು ಇದ್ರೆ ನಮಗೆ ಮೆಸೇಜ್ ಕೊಡ್ತಾರೆ, ನಾವು ಬರ್ತೀವಿ ಸರ್. ಹಂಗೆ ಕಂಟ್ರೋಲ್ ರೂಮಿಗೆ ಮೆಸೇಜ್ ಹಾಕಕ್ಕೆ ಹೇಳ್ತೀನಿ. ನನ್ನಲ್ಲಿ ಇಡೀ ಹೊರೆ ಕಟ್ಟಿರೋ 2 ಟ್ರಾಕ್ಟರ್ ಹೊರೆ ಎಲ್ಲ ದೂರಲ್ಲಿ ಗುಂಜಾಡು ಹೋಗಿದ್ದಾವೆ. ಅಷ್ಟೊಂದಲ್ಲಿ ಬಂದು ಯಾರು ನೋಡೋಕೆ ಹೋಗಲ್ಲ, ನೋಡೋಕ್ಕಾಗತ್ತಾ? ಅಷ್ಟೊಂದಲ್ಲಿ ಬಂದು ಎಲ್ಲೋ ಇರೋ ಆನೆ ಬಿಟ್ಬಿಟ್ಟೆ ನಾವು ಬಂದು ಸರ್. ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಈಗ ಬ್ಯಾಚ್ಗಳೆಲ್ಲ ಹಿರಿಗರ್ಜೆ ಹತ್ರ ಇದೆ. ಒಂದು ಬ್ಯಾಚು ಟೊಮೆಟೊ ಸೊಬ್ರು ಕಾಡಲ್ಲಿದೆ ಕಡೆಗರ್ಜಲ್ಲಿ, ಇನ್ನೊಂದು ಬ್ಯಾಚು ಇವ್ರದ್ದು ಮಲ್ಲೇಶ್ಗೌಡರ ತೋಟದಲ್ಲಿದೆ. ಸೊ ಈ ತಿಂಗಳು ಏನಾಗಿದೆ, ಬೆಳಗಿಂದ ಎಗ್ರಹಳ್ಳಿಲಿ 4 ಸರಿ ಟರ್ನ್ ಮಾಡಿದೆ ರೋಡ್ನ. ಆಯ್ತಾ, ಇವಾಗಲೂ ಕೂಡ ನಾವು ಅಲ್ಲಿ ಆ ಹೆಜ್ಜೆ ಮೇಲೆ ಇರಬೇಕಾದ್ರೆ ಈ ಕಡೆಯಿಂದ ಬಳಸಿ ಈ ಕಡೆ ಬಂದಿದ್ದಾರೆ. ರಂಜಿತ್ ಕುಮಾರ್ KS, TV 46 ಮಲೆನಾಡು ನ್ಯೂಸ್, ಅರೇಳಿ.